ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ನಾನು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1ನ ಸಾಲ್ವ್ ಮಾಡ್ತಾ ಇದ್ದೆ. ಅದರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿದ್ದು. ಸೊ ಇಲ್ಲಿವರೆಗೂ ಟೋಟಲ್ ಆಗಿ 38 ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ ಮಾಡೆಲ್ ಪೇಪರ್ 1ನಲ್ಲಿ. ಸೊ ಅದು ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನಾನು ಇಲ್ಲಿ ಮೇಲೆ ಕಾಣ್ತಾ ಇರೋಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಸೊ ಇವತ್ತಿನ ದಿವಸ ನಾನು ಟೋಟಲ್ ಆಗಿ 5 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1ನಿಂದ. ಕ್ವಶನ್ ನಂಬರ್ 39ಇಂದ ಟೋಟಲ್ ಆಗಿ ಕೊಟ್ಟಿರೋದು 10 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 6 ಬರೀಬೇಕು. ಮೊದಲನೇ ಕ್ವಶನ್ ನೋಡಿ ಏನಿದೆ, ಚೆಕ್ ದ ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಆಫ್ ದ ಫಂಕ್ಷನ್ f is r to r defined by f of x is equals to 3 minus 4x. Is it a bijective function? ಕ್ವಶನ್ ಮಾರ್ಕ್. ಪ್ರತಿ ವರ್ಷ ಇಲ್ಲಿ ಇನ್ವರ್ಸ್ ಫೈಂಡ್ ಮಾಡೋದು ಕೊಡ್ತಿದ್ರು, ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕಂತ ಕೊಡ್ತಾಯಿದ್ರು. ಬಟ್ ಇವಾಗ ಏನು ಕೊಟ್ಟಿದ್ದಾರೆ, 1 ಆನ್2 ಇಂಜೆಕ್ಟಿವ್ ಸರ್ಜೆಕ್ಟಿವ್ ಅಂದರೆ 1 ಆನ್2 ಪ್ರೂವ್ ಮಾಡಬೇಕು ಕೊಟ್ಟಿರುವಂಥ ಫಂಕ್ಷನ್ನ. ಅದಾದಮೇಲೆ ಇದು ಬೈಜೆಕ್ಟಿವ್ ಆಗುತ್ತೆ. ಬೈಜೆಕ್ಟಿವ್ ಆಗುತ್ತೆ, ಇವೆರಡೂ ಸ್ಯಾಟಿಸ್ಫೈ ಆದಾಗ ಬೈಜೆಕ್ಟಿವ್ ಆಗುತ್ತೆ. ಓಕೆ, ಚೆಕ್ ಮಾಡೋಣ. ನೋಡಿ, ಮೊದಲನೇದಾಗಿ ಫಂಕ್ಷನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ದ ಫಂಕ್ಷನ್ ಎಫ್ ಈಸ್ r to r ಇದೆ, ಅಂದರೆ ಡೊಮೇನ್ r ಇದೆ, ಕೋಡೊಮೇನ್ ಕೂಡ r ಇದೆ. ಫಂಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 minus 4x ಅಂತ. ಕರೆಕ್ಟಾ? ಸೊ ಇದರಲ್ಲಿ ನೋಡಿ, ಇವಾಗ ಮೊದಲಿಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ 1 ಚೆಕ್ ಮಾಡ್ಕೋಬೇಕು. 1 ಚೆಕ್ ಮಾಡಬೇಕು. 1 ಅಂದರೂ ಒಂದೇ, ಇಂಜೆಕ್ಟಿವ್ ಅಂದರೂ ಒಂದೇ. ಇದು ನಿಮಗೆ ಯಾವಾಗಲೂ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಇಂಜೆಕ್ಟಿವ್ ಆರ್ ಇಂಜೆಕ್ಟಿವಿಟಿ ಅಂತಲೂ ಕರೀತಾರೆ. ಓಕೆ, ಇಂಜೆಕ್ಟಿವ್. ಸೊ ಇಂಜೆಕ್ಟಿವಿಟಿಯನ್ನು ನಾವು ಫಸ್ಟಿಗೆ ಚೆಕ್ ಮಾಡೋಣ. ಸೊ ಏನಾಗುತ್ತಪ್ಪ ಇಂಜೆಕ್ಟಿವಿಟಿ ಅಂದರೆ ಯಾವ ಥರ ತೊಗೋಬೇಕು, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಇದು ಸಿಂಪಲ್ ಮೆಥಡ್ ಯಾವಾಗಲೂ ಫಾಲೋ ಮಾಡಬೇಕಂದ್ರೆ ಎಫ್ ಆಫ್ x1 ಅಂದರೆ ಎಕ್ಸ್ದಲ್ಲಿ x1ನ ಫಿಲಪ್ ಮಾಡಿ. ಏನಾಗುತ್ತೆ, 3 minus 4x1 ಆಗುತ್ತೆ. ಇಲ್ಲಿ ಕೂಡ 3 minus 4x2 ಆಗುತ್ತೆ. x2 ತೊಗೊಂಡಿದ್ದಾರೆ x ಜಾಗದಲ್ಲಿ. ಅದಾದಮೇಲೆ ಇವಾಗ ಎರಡು ಕಡೆ 3 ಕ್ಯಾನ್ಸಲ್ ಆಗಿಬಿಡ್ತಾ, ಉಳಿತೆಷ್ಟು ನೋಡಿ, 4x1 ಈಸ್ ಈಕ್ವಲ್ಸ್ ಟು -4x2 ಆಯಿತು. ಅದಾದಮೇಲೆ ಮತ್ತೆ ಎರಡು ಕಡೆ -4 ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿತೆಷ್ಟು x1 ಈಸ್ ಈಕ್ವಲ್ಸ್ ಟು x2. ಯಾವಾಗ ನಿಮಗೆ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2 ಬರುತ್ತೆ, ಆಗ ಕೊಟ್ಟಿರುವಂಥ ಫಂಕ್ಷನ್ ಎಫ್ ಏನಾಗಿರುತ್ತೆ, ಎಫ್ ಈಸ್ 1 ಫಂಕ್ಷನ್ ಆಗಿರುತ್ತೆ. 1 ಫಂಕ್ಷನ್ ಆಗಿರುತ್ತೆ, ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತಲೂ ಬರೀಬೋದು. ಓಕೆ, ಇದು ಕ್ಲಿಯರ್ ಆಯಿತಾ? ಸಿಂಪಲ್ ಇದೆ ನೋಡಿ. ಇನ್ನು ಇದೇ ಥರನಾಗಿ ಆನ್2ನ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇವಾಗ ಆನ್2ನ ಚೆಕ್ ಮಾಡ್ತಾ ಇದ್ದೀನಿ. ಆನ್2 ಅಂತಂದರೆ ಏನು ಕರೀತಾರೆ, ಇನ್ನೊಂದು ನೇಮು ಸರ್ಜೆಕ್ಟಿವ್ ಅಂತಲೂ ಕರಿತೀರ, ಸರ್ಜೆಕ್ಟಿವಿಟಿ ಅಂತಲೂ ಬರೀರಿ. ಓಕೆ, ಏನಾಗುತ್ತೆ ಆನ್2 ಕಂಡೀಷನ್ ಅಂತಂದರೆ ಇಲ್ಲಿ ಭಾಳ ಸಿಂಪಲು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ ಕ್ವಶನು, 3 minus 4x ಇದೆ. ಇಲ್ಲಿ ಎಫ್ ಆಫ್ ಎಕ್ಸ್ ಅಂತಂದರೆ y ಈಸ್ ಈಕ್ವಲ್ಸ್ ಟು ಬರೀಬೋದಾ? ಓಕೆ, y ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 3 minus 4x. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೈಂಡ್ ಮಾಡಬೇಕು. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂದರೆ ಏನಾಗುತ್ತೆ, -4x ಇದ್ದಿದ್ದನ್ನು ಈ ಸೈಡ್ ತೊಗೊಳ್ಳಿ, +4x ಆಗುತ್ತೆ. +y ಇದ್ದದ್ದು ಈ ಸೈಡ್ ತೊಗೊಳ್ಳಿ, -y ಆಗುತ್ತೆ. ಕರೆಕ್ಟಾ? ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ 3 minus y ಮಲ್ಟಿಪ್ಲೈ ವಿತ್ 4 ಇದೆ, ಕೆಳಗಡೆ ಬಂದರೆ ಇದು ಡಿವೈಡ್ ಬೈ ಆಗುತ್ತೆ. ಓಕೆ, 4 ಇಲ್ಲಿ ಮಲ್ಟಿಪ್ಲೈ ಆಯಿತು, ಶಿಫ್ಟ್ ಮಾಡಿದಾಗ ಡಿವೈಡೆಡ್ ಬೈ ಆಗುತ್ತೆ. ಇವಾಗ ಈ ಬಂದಿರುವಂಥ ರಿಸಲ್ಟು ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ ರಿಸಲ್ಟು ಬಿಲಾಂಗ್ಸ್ ಟು ನಿಮ್ಮ ಕೋಡೊಮೇನ್ ಏನಾಗಿದೆ, ಆರ್ ಆಗಿದೆಯಾ, ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಇದರಲ್ಲಿ ಬರುವಂಥ ಯಾವ ವ್ಯಾಲ್ಯೂ ನೀವು ಏನೇ ಫಿಲಪ್ ಮಾಡಿದ್ರೆ ಅದು ಬರುವಂಥ ಆನ್ಸರ್ ಬಿಲಾಂಗ್ಸ್ ಟು ಆರ್ ಆಗೇ ಇರುತ್ತೆ. ಸೊ ಹಾಗಾಗಿ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ದ ಗಿವನ್ ಫಂಕ್ಷನ್ ಎಫ್ ಈಸ್ ಆಲ್ಸೋ ಆನ್2 ಫಂಕ್ಷನ್. ಓಕೆ, ಯಾವಾಗ ಫಂಕ್ಷನ್ 1 ಸ್ಯಾಟಿಸ್ಫೈ ಆಯಿತು, ಆನ್2 ಸ್ಯಾಟಿಸ್ಫೈ ಆದರೆ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರುತ್ತೆ, ದ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಈಸ್ 1 ಆ್ಯಂಡ್ ಆನ್2, ಅಥವಾ ಬೈಜೆಕ್ಟಿವ್ ಅಂತಲೂ ಕರಿಬೋದು. ಸೊ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ 1 ಆ್ಯಂಡ್ ಆನ್2. ಫಂಕ್ಷನ್ ಈಸ್ 1 ಆ್ಯಂಡ್ ಆನ್2. ಸೊ ದೇರ್ ಫೋರ್ ಎಫ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಇಷ್ಟು ಬರೆದ್ರೆ ನಿಮಗೆ ಟೋಟಲ್ ಆಗಿ 5 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ಕ್ವಶನ್, ಹೌದಲ್ವಾ? ಸೊ ಏನು ಮಾಡಬೇಕು, ಫಸ್ಟ್ 1 ಅಂತ ಚೆಕ್ ಮಾಡಬೇಕು. ಇದು x1 ಈಸ್ ಈಕ್ವಲ್ಸ್ x2 ಬರುತ್ತಲ್ಲ ನೋಡಬೇಕು. ಅದಾದಮೇಲೆ ಆನ್2ನ ಚೆಕ್ ಮಾಡಬೇಕು. ಬರುವಂಥ ರಿಸಲ್ಟು ನಮ್ಮ ಕೋಡೊಮೇನಲ್ಲಿ ಬಿಲಾಂಗ್ಸ್ ಟು ಆಗಿದ್ದರೆ ಇದು ಆನ್2 ಫಂಕ್ಷನ್ ಆಗಿರುತ್ತೆ. ಸೊ ದೇರ್ ಫೋರ್ ದ ಫಂಕ್ಷನ್ ಎಫ್ ಈಸ್ 1 ಆ್ಯಂಡ್ ಆನ್2, ದೇರ್ ಫೋರ್ ಇಟ್ ಈಸ್ ಅ ಬೈಜೆಕ್ಟಿವ್. 1 ಸ್ಯಾಟಿಸ್ಫೈ ಆಗಿ 1 ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂದರೆ ಹಾಗದು ಬೈಜೆಕ್ಟಿವ್ ಆಗಿರ್ತಿದ್ದಿಲ್ಲ. ಬಟ್ ಎರಡೂ ಸ್ಯಾಟಿಸ್ಫೈ ಆಗಿದೆ, ಹಾಗಾಗಿ ಇದು ಕೊಟ್ಟಿರುವಂಥ ಫಂಕ್ಷನ್ ಬೈಜೆಕ್ಟಿವ್ ಆಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 40 ಏನಿದೆ, ಕ್ವಶನ್ ನಂಬರ್ 40 ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ನು, ಮ್ಯಾಟ್ರಿಸಸ್ ಮೇಲೆ ಬರುವಂಥ ಕ್ವಶನ್ನು. ಏನಿದೆ ಇಲ್ಲಿ, ಇಫ್ ಎ ಈಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಪಿ ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ,
ಸಿ ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ದೆನ್ ಕಂಪ್ಯೂಟ್ ದ ಎ ಪ್ಲಸ್ ಬಿ ಇದೆ, ಎ ಬಿ ಮೈನಸ್ ಸಿ ಮಾಡಬೇಕು. ಅದಾದಮೇಲೆ ಆಲ್ಸೋ ವೆರಿಫೈ ದ್ಯಾಟ್ ಇಲ್ಲಿ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಪ್ರೂವ್ ಮಾಡಬೇಕು, ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತ ಹೇಳಿ. ಓಕೆ, ಸೊ ಇವಾಗ ನೋಡಿ ಮೊದಲಿಗೆ ನಾವೇನು ಮಾಡಬೇಕು, ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟು ಎ ಪ್ಲಸ್ ಬಿ ಮಾಡಿ ಆಮೇಲೆ ಬಿ ಮೈನಸ್ ಸಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾನು ಅದನ್ನು ಫಾರ್ಮ್ಯಾಟ್ ಮಾಡ್ತಾಯಿದ್ದೀನಿ, ಎ ಪ್ಲಸ್ ಬಿನ ಫಾರ್ಮ್ಯಾಟ್ ಮಾಡ್ತಾಯಿದ್ದೀನಿ. ಇದು ಭಾಳ ಸಿಂಪಲ್. ಫಸ್ಟ್ ಏನು ಮಾಡ್ಕೋಬೇಕು, ಎ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ಎಷ್ಟಿದೆ, 1 2 -3 5 0 2 1 -1 1 ಪ್ಲಸ್ ಬಿ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ಎಷ್ಟಿದೆ ಬಿ ಮ್ಯಾಟ್ರಿಕ್ಸು, 3 -1 2 4 2 5 2 0 3. ಇದನ್ನು ಆ್ಯಡ್ ಮಾಡಬೇಕು. ಇವಾಗ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, ಎ ಪ್ಲಸ್ ಬಿ ಆನ್ಸರ್ 1 + 3 ಮಾಡಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. 1 + 3 ಎಷ್ಟಾಗುತ್ತೆ, 4 ಆಗುತ್ತೆ. 2 + ಮೈನಸ್ ಮೈನಸ್ ಆಯಿತು, 2 - 1 ಅಂದರೆ 1 ಆಯಿತು. ನೆಕ್ಸ್ಟ್ -3 + 2 + ಮೈನಸ್ ಮೈನಸ್ ಆಗುತ್ತೆ. ಸೊ 3 - 2 ಅಂತಂದರೆ 1 ಆಗುತ್ತೆ. ಸೊ ಬಿಗ್ ಸೈನ್ ಮೈನಸ್ ಇದೆ, ಸೊ -1 ಆಯಿತು. ಅದಾದಮೇಲೆ 5 + 4 9 ಆಗುತ್ತೆ. 0 + 2 2 ಆಗುತ್ತೆ. 2 + 5 7 ಆಯಿತು. 1 + 2 3 ಆಗುತ್ತೆ. -1 + 0 ಅಂದರೆ -1 ಆಯಿತು. 1 + 3 ಅಂದರೆ 4 ಆಯಿತು. ಸೊ ನಮಗೆ ಸಿಕ್ತು ಇವಾಗ ಎ ಪ್ಲಸ್ ಬಿ. ನೆಕ್ಸ್ಟ್ ಏನು ಕೇಳಿದರೆ ಬಿ ಮೈನಸ್ ಸಿ ಮಾಡಂತ. ಓಕೆ, ಬಿ ಮ್ಯಾಟ್ರಿಕ್ಸು ಮೈನಸ್ ಸಿ ಮ್ಯಾಟ್ರಿಕ್ಸು. ಸೊ ಮೊದಲಿಗೆ ನಾನಿಲ್ಲಿ ಬಿ ಮ್ಯಾಟ್ರಿಕ್ಸ್ ಬರಿತಾ ಇದ್ದೀನಿ. 3 - 1 2 2 0 3 ಇದು ಬಿ ಮ್ಯಾಟ್ರಿಕ್ಸು. ಮೈನಸ್ ಸಿ ಮ್ಯಾಟ್ರಿಕ್ಸು, ಇಲ್ಲಿದೆ ಸಿ ಮ್ಯಾಟ್ರಿಕ್ಸು. 4 1 2 0 3 2 1 -2 3. ಓಕೆ, ಇವಾಗ ನೀವು ಫೈಂಡ್ ಮಾಡಬೇಕಾಗಿರೋದು ಬಿ ಮೈನಸ್ ಸಿ ಅಂದರೆ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕು. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 3 - 4 3 - 4 ಅಂದರೆ ಎಷ್ಟಾಯಿತು, -1 ಆಗುತ್ತೆ. -1 ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗಿದ್ದು -2 ಆಗುತ್ತೆ. 2 - 2 ಅಂದರೆ ಇದು 0 ಆಗಿಬಿಡುತ್ತೆ. ನೆಕ್ಸ್ಟ್ 4 - 0 ಅಂದರೆ 4 ಆಯಿತು. ಅದಾದಮೇಲೆ 2 - 3 2 - 3 ಅಂದರೆ ಪ್ಲಸ್ ಮೈನಸ್ ಮೈನಸ್ ಆಗಿದ್ದು -1 ಆಗುತ್ತೆ. 5 - 2 ಅಂತಂದರೆ ಇಲ್ಲಾಗುತ್ತೆ 3. ಓಕೆ, ಸೊ ಕೇರ್ಫುಲ್ಲಾಗಿ ಸಬ್ಸ್ಟ್ರಾಕ್ಟ್ ಮಾಡಬೇಕು. 2 - 1 ಅಂದರೆ 1 ಆಯಿತು. 0 ಮೈನಸ್ ಮೈನಸ್ ಇದು ಪ್ಲಸ್ ಆಗಿ 2 ಆಗುತ್ತೆ. 3 - 3 ಅಂದರೆ 0 ಆಯಿತು. ಸೊ ನಮಗೆ ಸಿಕ್ತು ಬಿ ಮೈನಸ್ ಸಿ ಮ್ಯಾಟ್ರಿಕ್ಸ್. ಅದಾದಮೇಲೆ ಎ ಪ್ಲಸ್ ಸಿ ಬಿ ಮ್ಯಾಟ್ರಿಕ್ಸ್. ಸೊ ಇವರು ಹೇಳಿದರು, ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತಾ ಆಯಿತು. ಇನ್ನು ವೆರಿಫೈ ದ್ಯಾಟ್ ಅಂತಂದಿದೆ, ಏನಿದೆ ಅದನ್ನು ನಾನು ತೊಗೊತಾ ಇದ್ದೀನಿ. ಇವಾಗ ಎಲ್ ಎಚ್ ಎಸ್ ರಿಸಲ್ಟ್ನ ಮೊದಲಿಗೆ ಬರ್ಕೊತಾ ಇದ್ದೀನಿ. ಏನೇನಿದೆ ಎಲ್ ಎಚ್ ಎಸ್ ರಿಸಲ್ಟು, ಎ ಪ್ಲಸ್ ಬಿ ಮೈನಸ್ ಸಿ ಅಂತಿದೆ. ಇದು ಕಂಪ್ಲೀಟ್ ನಿಮ್ಮದು ಎಲ್ ಎಚ್ ಎಸ್ ಆನ್ಸರ್. ಓಕೆ, ಸೊ ಮೊದಲಿಗೆ ನಾನಿಲ್ಲಿ ಎ ಮ್ಯಾಟ್ರಿಕ್ಸ್ನ ಬರ್ಕೊತಾ ಇದ್ದೀನಿ. ಏನಿದೆ ಎ ಮ್ಯಾಟ್ರಿಕ್ಸ್, ಇಲ್ಲಿ ಪ್ಲಸ್ ಬಿ ಮೈನಸ್ ಸಿ ಮ್ಯಾಟ್ರಿಕ್ಸ್ ಬರ್ಕೋಬೇಕು. ಸೊ ಬಿ ಮೈನಸ್ ಸಿ ಮ್ಯಾಟ್ರಿಕ್ಸ್ ಎಷ್ಟಿದೆ, ಇಲ್ಲಿ ಬಂದಿದೆ ಆಲ್ರೆಡಿ. ಸೊ ಇದನ್ನು ನಾವು ಇಲ್ಲಿ ಬರೀಬೇಕು. ಎಷ್ಟಿದೆ, -1 -2 0 4 -1 3 1 2 0. ಸೊ ಇವೆರಡನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕಂಪ್ಲೀಟಾಗಿ ಎಲ್ ಎಚ್ ಎಸ್ ಆನ್ಸರ್ ಬರುತ್ತೆ. ಓಕೆನಾ, ಸೊ ಆ್ಯಡ್ ಮಾಡ್ಕೊಂಬಿಡಿ. ಎಷ್ಟಾಯ್ತು ನೋಡಿ, 1 ಪ್ಲಸ್ ಮೈನಸ್ ಎಷ್ಟಾಗುತ್ತೆ, ಮೈನಸ್ ಆಗುತ್ತೆ. 1 - 1 ಅಂತಂದರೆ 0 ಆಯಿತು. 2 ಪ್ಲಸ್ ಮೈನಸ್ ಇದು ಕೂಡ 0 ಆಗುತ್ತೆ. 3 + 0 ಅಂದರೆ ಇದು -3 ಆಯಿತು. ಕರೆಕ್ಟಾ? ಓಕೆ, ಇನ್ನು ಅದೇ ಥರನಾಗಿ ಸೆಕೆಂಡ್ ಒಂದು ತೊಳಿ. 5 + 4 ಅಂದರೆ ಇದು 9 ಆಗುತ್ತೆ. 0 + -1 ಆಗುತ್ತೆ. 2 + 3 ಅಂದರೆ 5 ಆಯಿತು. ಇನ್ನು ನೆಕ್ಸ್ಟ್ 1 + 1 ಅಂದರೆ ಇದು 2 ಆಗುತ್ತೆ. -1 + 2 ಅಂದರೆ +1 ಆಗುತ್ತೆ. 1 + 0 ಅಂದರೆ 1 ಆಯಿತು. ಇದು ಆಯಿತು ನಿಮ್ಮದು ಕಂಪ್ಲೀಟಾಗಿ ಎಲ್ ಎಚ್ ಎಸ್ ಆನ್ಸರ್. ಇನ್ನು ಆರ್ ಎಚ್ ಎಸ್ ರಿಸಲ್ಟು. ಆರ್ ಎಚ್ ಎಸ್ ರಿಸಲ್ಟ್ ಏನಿದೆ ನೋಡಿ, ಇದು ಕೂಡ ಸಿಂಪಲ್ ಆಗಿದೆ. ಆರ್ ಎಚ್ ಎಸ್ ರಿಸಲ್ಟ್ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಮೈನಸ್ ಸಿ ಇದೆ. ಓಕೆ, ಮೈನಸ್ ಸಿ. ನಾನಿವಾಗ ಮೊದಲಿಗೆ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಬರೆದಿದ್ದೀನಿ. ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ, ಅದನ್ನು ಆನ್ಸರ್ ಬರೆದಿದ್ದಾಗಿದೆ. ಮೈನಸ್ ಸಿ ಮ್ಯಾಟ್ರಿಕ್ಸ್. ಸೊ ಇದರಲ್ಲಿ ಇದನ್ನು ನಾವು ಇವಾಗ ಸಬ್ಸ್ಟ್ರಾಕ್ಟ್ ಮಾಡಿಬಿಟ್ರೆ ಮುಗೀತು ನೋಡಿ, ಆರ್ ಎಚ್ ಎಸ್ ಆನ್ಸರ್ ಬಂದುಬಿಡುತ್ತೆ. 4 - 4 ಎಷ್ಟಾಗುತ್ತೆ ಆನ್ಸರ್, 0. 1 - 1 ಮಾಡಿದರೆ ಅದರ ಆನ್ಸರ್ ಕೂಡ 0. -1 -2 ಅಂದರೆ -3 ಆಗುತ್ತೆ. ಅದಾದಮೇಲೆ 9 - 0 ಅಂದರೆ 9 ಆಗುತ್ತೆ. 2 - 3 ಅಂದರೆ -1 ಆಗುತ್ತೆ. 7 - 2 ಅಂತಂದರೆ ಇಲ್ಲಿ ಬರುತ್ತೆ 5. ಅದಾದಮೇಲೆ 3 - 1 ಅಂತಂದರೆ ಆನ್ಸರ್ ಆಗುತ್ತೆ 2. -1 +2 ಆಯಿತು. 2 + -1 ಅಂದರೆ 1 ಆಗುತ್ತೆ. 4 - 3 ಅಂದರೆ ಇದು ಕೂಡ 1 ಆಗುತ್ತೆ. ಇವಾಗ ಅಬ್ಸರ್ವ್ ಮಾಡಿ,
ಇಲ್ಲಿದೆ ನಿಮ್ಮದು LHS ಆನ್ಸರ್, ಕರೆಕ್ಟಾ? ಇಲ್ಲಿದೆ ನಿಮ್ಮದು RHS ಆನ್ಸರ್, ಎರಡು ಸೇಮ್ ಆಗಿದೆನಾ? ಸೊ ಹಾಗಾಗಿ ಲಾಸ್ಟಲ್ಲಿ ಬರೀಬೇಕು LHS ಈಸ್ ಈಕ್ವಲ್ಸ್ ಟು RHS ಅಂತ ಬರೆದಾದ್ಮೇಲೆ ಈ ಕಂಪ್ಲೀಟ್ ಇಕ್ವೇಷನ್ನ ಲಾಸ್ಟಿಗೆ ಒಂದು ಸತಿ ಬರೆದ್ಬಿಟ್ರೆ ಮುಗೀತು ನೋಡಿ. ಸಿಂಪಲ್ ಇದೆಯಾ ಇದು? ಈಸಿಯಾಗಿ ನೀವು 5 ಮಾರ್ಕ್ಸ್ನ ತೊಗೊಳ್ಬೋದಾಗಿದೆ ಈ ಕ್ವಶನಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಏನಿದೆ, ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಇದು ಡಿಟರ್ಮೆಂಟ್ ಮೇಲೆ ಬರುವಂಥ ಕ್ವಶನ್ಸ್ಗಳಾಗಿರುತ್ತೆ. ನಾನು ಒಂದು ಈಸಿ ಮೆಥಡಿಂದ ಸಾಲ್ವ್ ಮಾಡೋದು ಮೆಥಡ್ನ ಆಲ್ರೆಡಿ ನಿಮಗೆ ಹೇಳಿದ್ದಾಗಿದೆ, ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ನೀವು ಒಂದು ಸತಿ ನೋಡ್ತಿದ್ರೆ ಆ ವಿಡಿಯೋನ ನೋಡ್ಬೋದು. ಇಲ್ಲಿ ಮೇಲೆ ಕಾಣ್ತಾ ಇರೋಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಭಾಳ ಈಸಿಯೆಸ್ಟ್ ಮೆಥಡ್ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಕೂಡ ಇದನ್ನು ಏನು ಮಾಡ್ಕೋಬೇಕಪ್ಪ ಅಂದರೆ, ಫಸ್ಟ್ಗೆ ಮೊದಲಿಗೆ ಏನು ಮಾಡ್ಕೋಬೇಕು, ಎ ಮ್ಯಾಟ್ರಿಕ್ಸ್ನ ಬರ್ಕೋಬೇಕಾಗತ್ತೆ. ಓಕೆನಾ? ಏನಿದೆ ಎ ಮ್ಯಾಟ್ರಿಕ್ಸು, ಎಲ್ಲ XYZ ಕೊಯಿಫಿಷಿಯೆಂಟ್ ಬರ್ಕೊತೀರ, 2 3 ಆಮೇಲೆ 3. ಅದಾದಮೇಲೆ ಸೆಕೆಂಡ್ ಇಕ್ವೇಷನ್ದು ಏನಿದೆ ನೋಡಿ, 1 -2 1 ಇದೆ. ಥರ್ಡ್ ಇಕ್ವೇಷನ್ದು 3 -1 -2 ಇದೆ. ಓಕೆ, ಇದಾದಮೇಲೆ ಎಕ್ಸ್ ಮ್ಯಾಟ್ರಿಕ್ಸ್ನ ಬರೀಬೇಕು. ಎಕ್ಸ್ ಅಂತಂದರೆ ಇದು ಅನ್ನೋನ್ ವ್ಯಾಲ್ಯೂಸ್ ಆಗಿರುತ್ತೆ, X Y Z ಇದು ಗೊತ್ತಿರೋದಿಲ್ಲ, ಇದನ್ನು ನಾವು ಇವಾಗ ಫೈಂಡ್ ಮಾಡಬೇಕು. ಅದಾದಮೇಲೆ ಬಿ ಮ್ಯಾಟ್ರಿಕ್ಸ್ ಒಂದು ಬರ್ಕೋಬೇಕು. ಬಿ ಮ್ಯಾಟ್ರಿಕ್ಸ್ ಏನಾಗಿರುತ್ತಪ್ಪ ಅಂದರೆ ಈಸಿಕೋಷ್ಟು ಇದಾವಲ್ಲ ಅದೆಲ್ಲ ಆನ್ಸರ್ ಆಗಿರುತ್ತೆ, 5 -4 3. ಓಕೆನಾ? ಸೊ ಇವಾಗ ಮೊದಲಿಗೆ ನಾವು ಫೈಂಡ್ ಮಾಡಬೇಕು ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಯಾವ ಥರ ಮಾಡಬೇಕಂದ್ರೆ, ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ R1 C1 ಯಾವ್ದು ಬೇಕಾದರೂ ತೊಗೊಂಡ್ರು ನಡೆಯುತ್ತೆ. ಸೊ ನಾನಿಲ್ಲಿ R1 ತೊಗೊತಾ ಇದ್ದೀನಿ. ಅಂದರೆ ಏನೇನಾಗುತ್ತೆ ಸೈನು, ಇದು ಪ್ಲಸ್ ಇರುತ್ತೆ, ಇದು ಮೈನಸ್ಸು, ಇದು ಪ್ಲಸ್ ಆಗುತ್ತೆ. ಓಕೆನಾ? ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಫಸ್ಟ್ ಏನು ತೊಗೊತೀರಾ, 2 ಇದೆ. ಸೊ 2 ತೊಗೊಂಡಾಗ ಏನೇನಾಗುತ್ತೆ ನೋಡಿ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಇವೆಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿತು ಇದು ರಿಸಲ್ಟು. ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಏನೇನಾಗುತ್ತೆ ನೋಡಿ, -2 ಇಂಟು -2 ಅಂದರೆ ಮೈನಸ್ ಪ್ಲಸ್ ಆಗಿ ಇದು +4 ಆಗುತ್ತೆ. ಓಕೆನಾ? ಅದಾದಮೇಲೆ ಇಲ್ಲಿ ಸೈನ್ ಮೈನಸ್ ತೊಗೋಬೇಕು. ಇವೆರಡನ್ನ ಸಿಂಪ್ಲಿಫೈ ಮಾಡಿ. -1 ಇಂಟು -1 ಅಂದರೆ ಇದು -1 ಆಗುತ್ತೆ, ಬಟ್ ಆಲ್ರೆಡಿ ಒಂದು ಮೈನಸ್ ಇತ್ತು, ಇದು +1 ಆಯಿತು. ಇವಾಗ ಪ್ಲಸ್ ಮೈನಸ್ -3 ಆಯಿತು ಇಲ್ಲಿ ಬ್ರಾಕೆಟು. ಇವಾಗ ಫಸ್ಟ್ ರೋ ಮಿಡಲ್ ಕಾಲಮ್ ಡಿಲೀಟ್ ಆಗುತ್ತೆ, ಅಂದರೆ ಉಳಿತಷ್ಟು -1 ಇಂಟು 2 ಅಂದರೆ -2, ಇದು 3 ಇಂಟು 1 ಅಂದರೆ -3 ಆಯಿತು. ಅದಾದಮೇಲೆ ಲಾಸ್ಟಲ್ಲಿ 3 ಇದೆ. ಸೊ 3 ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ ಕ್ಯಾನ್ಸಲ್ ಆಗುತ್ತೆ. 1 ಇಂಟು -1 ಆಗುತ್ತೆ. ಫಾರ್ಮುಲಾ ಪ್ರಕಾರ ಇಲ್ಲೊಂದು ಮೈನಸ್ ಬರುತ್ತೆ. 3 ಇಂಟು 2 -6, ಇಲ್ಲಿ ಮೈನಸ್ ಇದೆ ಆಲ್ರೆಡಿ, +6 ಆಗುತ್ತೆ. ಇದನ್ನು ಪೂರ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ, 4 + 1 ಅಂದರೆ 5 ಆಯಿತು. ಇದು -3, ಇದು ಮೈನಸ್ ಆಗಿ ಇಲ್ಲಿ ರಿಸಲ್ಟು 2 + 3 ಅಂದರೆ 5 ಆಗುತ್ತೆ. ಅದಾದಮೇಲೆ ಇಲ್ಲಿ ಪ್ಲಸ್ ಮೈನಸ್ ಆಗಿದ್ದು 5 ಆಯಿತು. ಓಕೆ, 2 ಇಂಟು 5 ಅಂದರೆ 10 ಆಗುತ್ತೆ. 3 ಇಂಟು ಮೈನಸ್ ಇದು ಪ್ಲಸ್ ಆಗುತ್ತೆ. 3 ಇಂಟು 5 15 ಆಯಿತು. ಇದು ಪ್ಲಸ್ 3 ಇಂಟು 5 ಅಂದರೆ ಮತ್ತೆ ಇದು 15 + 15 30 + 10 40. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಬಂತು ನಮಗೆ 40. ಈ ರಿಸಲ್ಟು ನಾಟ್ ಈಕ್ವಲ್ಸ್ ಟು 0 ಇದೆನಾ, ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಹೋಗಬೇಕು ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಫೈಂಡ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೋಫ್ಯಾಕ್ಟರ್ಸ್ನ ಫೈಂಡ್ ಮಾಡ್ಕೋಬೇಕಾಗತ್ತೆ. ಕೋಫ್ಯಾಕ್ಟರ್ ಫೈಂಡ್ ಮಾಡ್ಕೋಬೇಕಂದ್ರೆ ಮೈನರ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೋಬೇಕು. ಇದು ಒಂದು ದೊಡ್ಡ ಪ್ರೊಸೀಜರ್ ಇದೆ. ಸೊ ಅದಕ್ಕಿಂತಲೂ ಸಿಂಪಲ್ ಮೆಥಡಲ್ಲಿ ನಾನು ಫೈಂಡ್ ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕೋಫ್ಯಾಕ್ಟರ್ನ ಯಾವ ಥರ ಫೈಂಡ್ ಮಾಡ್ಕೋಬೇಕು. ಕೋಫ್ಯಾಕ್ಟರ್ ಎದಕ್ಕೆ ಮಾಡ್ಕೋಬೇಕಂದ್ರೆ, ನೆಕ್ಸ್ಟ್ ನಾವಿಲ್ಲಿ ಅಡ್ಜಾಯಿಂಟ್ ಮಾಡೋ ಸಲುವಾಗಿ ಕೋಫ್ಯಾಕ್ಟರ್ ಮಾಡ್ಕೋಬೇಕು. ಸೊ ನಾನು ಮೊದಲಿಗೆ ಇಲ್ಲಿ ಬರೀತಾ ಇದ್ದೀನಿ. ಸೊ ಈ ಎಲ್ಲ ಕೋಫ್ಯಾಕ್ಟರ್ಸ್ಗಳನ್ನ ನಾವು ಇವಾಗ ಫೈಂಡ್ ಮಾಡ್ಕೋಬೇಕು. ಯಾವ ಥರ ಮಾಡಬೇಕು, ಡೈರೆಕ್ಟಾಗಿ ಯಾವ ಥರ ಮಾಡಬೇಕು. ಮೈನರ್ ಫ್ಯಾಕ್ಟರ್ ಫೈಂಡ್ ಮಾಡೋದು, ಕೋಫ್ಯಾಕ್ಟರ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಡೈರೆಕ್ಟ್ ಈಸಿ ಮೆಥಡ್, ಸೈನ್ ಮಿಸ್ಟೇಕ್ ಆಗದೆ ಯಾವ ಥರ ನಾವು ಫೈಂಡ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇದರಲ್ಲಿ ಯಾವಾಗಲೂ ಮ್ಯಾಕ್ಸಿಮಮ್ ಸೈನ್ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ಈಸಿ ಮೆಥಡಲ್ಲಿ ಯಾವ ಥರ ಮಾಡಬೇಕಂದ್ರೆ, ಮೊದಲಿಗೆ ಇದು ಕಂಪ್ಲೀಟಾಗಿ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ಗಳನ್ನು ಬರ್ಕೋಬೇಕು. ಏನಿದೆ 2 3 3 ಇದೆ. ಅದಾದಮೇಲೆ 1 -2 1 ಇದೆ. 3 -1 -2 ಇದೆ. ಓಕೆ, ಸೊ ನಾನು ಮೊದಲಿಗೆ ಏನು ಮಾಡಿದೆ, ಈ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಏನೋ ಬರ್ಕೊಂಡೆ. ಅದಾದಮೇಲೆ ಏನು ಮಾಡ್ಕೋಬೇಕಂದ್ರೆ, ಈ ಫಸ್ಟ್ 2 ಕಾಲಮ್ಸ್ಗಳನ್ನು ಇಲ್ಲಿ ಆ್ಯಸ್ ಇಟ್ ಈಸ್ ಪೇಸ್ಟ್ ಮಾಡಬೇಕು. 2 1 3 ಆಮೇಲೆ 3 -2 -1. ಅದಾದಮೇಲೆ ನೆಕ್ಸ್ಟ್ 2 ರೋಸ್ಗಳನ್ನು ಕೆಳಗಡೆ ಪೇಸ್ಟ್ ಮಾಡಬೇಕು. 2 3 3 2 3 ಆಮೇಲೆ 1 -2 1 1 -2. ಏನು ಮಾಡಿದೆ ನಾನು, ಫಸ್ಟ್ 2 ಕಾಲಮ್ ಆದರೂ ತೊಗೊಳ್ಳಿ, ರೋ ಆದರೂ ತೊಗೊಳ್ಳಿ. ಕಾಲಮ್ ತೊಗೊಂಡ್ರೆ
ಇಲ್ಲಿ ಕಾಲಮ್ನ ಪೇಸ್ಟ್ ಮಾಡಬೇಕು, ಅದಾದಮೇಲೆ 2 ರೋನ ಪೇಸ್ಟ್ ಮಾಡಬೇಕು. ಇಲ್ಲ ರೋ ತೊಗೊಂಡ್ರೆ ಅದಾದಮೇಲೆ ಕಾಲಮ್ ತೊಗೋಬೇಕು. ಒಟ್ಟು 2ನ ರಿಸಲ್ಟ್ನ ರಿಪೀಟೆಡ್ ಆಗಿ ಬರೀಬೇಕು. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಭಾಳ ಸಿಂಪಲ್ಲು, ಫಸ್ಟ್ ಕಾಲಮ್ ಫಸ್ಟ್ ರೋನ ಡೆಲೀಟ್ ಮಾಡಬೇಕು, ಇದಿಷ್ಟನ್ನ ತೆಗೆದುಬಿಡಬೇಕು. ಓಕೆನಾ? ಸೊ ಇದನ್ನು ಏನು ಮಾಡ್ತಾಯಿದ್ದೀನಿ ನಾನು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಉಳಿದಿರೋ ರಿಸಲ್ಟ್ನ ಸಿಂಪ್ಲಿಫೈ ಮಾಡ್ತಾ ಹೋದರೆ ಆಯ್ತು. ನೋಡಿ ಯಾವ ಥರ ಮಾಡಬೇಕು, ಈ 4 ರಿಸಲ್ಟ್ನ ಕನ್ಸಿಡರ್ ಮಾಡಬೇಕು. ಏನಾಗುತ್ತೆ, -2 ಇಂಟು -2 ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 2 ಇಂಟು 2 4 ಆಯಿತು. ಅದಾದಮೇಲೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇವಾಗ 2 ಇಂಟು 2 ಎಷ್ಟಾಯಿತು, 4 ಆಯಿತು. ಮೈನಸ್ ಮೈನಸ್ ಪ್ಲಸ್ ಆಯಿತು ಅಂದರೆ +4. ಅದಾದಮೇಲೆ ಮೈನಸ್, ಈ -1 ಇಂಟು 1 ಅಂದರೆ -1 ಬರುತ್ತೆ. ಮೈನಸ್ ಮೈನಸ್ ಏನಾಯ್ತು, ಇದು +1 ಆಯಿತು. 4 + 1 ಅಂದರೆ ಎಷ್ಟಾಯ್ತು, ಇವಾಗ ಆನ್ಸರ್ 5 ಬಂತು. ಅಂದರೆ ಕೋ ಫ್ಯಾಕ್ಟರ್ ಆನ್ಸರ್ ನಮಗೆ ಡೈರೆಕ್ಟಾಗಿ ಸಿಕ್ಬಿಡ್ತು ಇಲ್ಲಿ 5 ಅಂತ ಹೇಳಿ. ಓಕೆನಾ? ಇನ್ನು ನೆಕ್ಸ್ಟ್ ರಿಸಲ್ಟು, ಇವಾಗ ಈ 4 ರಿಸಲ್ಟ್ನ ಕನ್ಸಿಡರ್ ಮಾಡಿ. -1 ಇಂಟು 3 ಮಾಡಬೇಕು. ಇವಾಗ -1 ಇಂಟು 3 ಎಷ್ಟಾಗುತ್ತೆ, -3 ಆಗುತ್ತೆ. ಅದಾದಮೇಲೆ ಮೈನಸ್ಸು, ಅದಾದಮೇಲೆ ನೆಕ್ಸ್ಟ್ ಏನಿದೆ ನೋಡಿ, 3 ಇಂಟು -2 ಅಂದರೆ -6. ಇಲ್ಲಿ ಆಲ್ರೆಡಿ 6 ಇದೆ, ಸೊ +6 ಆಯಿತು. ಸೊ ಇಷ್ಟಾಗುತ್ತೆ ನೋಡಿ, -3 + 6 ಅಂದರೆ ಇದು ರಿಸಲ್ಟ್ ಆಗುತ್ತೆ 3. ಓಕೆನಾ? ಇನ್ನು ನೆಕ್ಸ್ಟ್ ಈ ವರ್ಡ್ ರಿಸಲ್ಟ್, 3 ಇಂಟು 1 3 ಆಯಿತು. -2 ಇಂಟು 3 -6 ಆಯಿತು. ಸೊ ಮೈನಸ್ ಮೈನಸ್ ಆಲ್ರೆಡಿ ಅಂದರೆ +6 ಆಯಿತು. ಇದು ಆಯಿತು 9 ಆನ್ಸರ್. ಇನ್ನು A12 ಅಂದರೆ ಇವಾಗ ಈ 4 ರಿಸಲ್ಟ್ನ ಕನ್ಸಿಡರ್ ಮಾಡಬೇಕು ನೋಡಿ. ಓಕೆ, ಸೊ 1 ಇಂಟು 3 ಅಂದರೆ ಎಷ್ಟಾಗುತ್ತೆ, 3 ಆಗುತ್ತೆ. ಅದಾದಮೇಲೆ ಮೈನಸ್ಸು, -2 ಇಂಟು 1 ಅಂದರೆ ಮೈನಸ್ ಆಲ್ರೆಡಿ ಇದೆ, ಮೈನಸ್ ಮೈನಸ್ +2 ಆಗುತ್ತೆ. ಇದು ರಿಸಲ್ಟ್ ಬಂತು 5. ಇನ್ನು ನೆಕ್ಸ್ಟು ಈ 4 ರಿಸಲ್ಟು, 2 ಇಂಟು 2 ಅಂದರೆ -4 ಆಯಿತು. ಅದಾದಮೇಲೆ -3 ಇಂಟು 3 9 ಆಗುತ್ತೆ. ಸೊ -4 -9 ಆ್ಯಡ್ ಮಾಡಬೇಕು. -4 -9 ಮಾಡಿದರೆ -13 ಬರುತ್ತೆ. ಇನ್ನು ನೆಕ್ಸ್ಟ್ ಈ ರಿಸಲ್ಟ್ ಬನ್ನಿ, ಯಾವುದು ಈ 4 ರಿಸಲ್ಟು. 3 ಇಂಟು 1 ಎಷ್ಟಾಗುತ್ತೆ, 3 ಆಯಿತಾ. ಸೊ ಬರ್ಕೊಳ್ಳಿ, -2 ಇಂಟು 1 2 ಆಯಿತು. ಸೊ 3 - 2 ಅಂದರೆ ಬಂತು ಆನ್ಸರ್ 1. ಕರೆಕ್ಟ್ ಇದೆನಾ? ಓಕೆ, ಇನ್ನು ಲಾಸ್ಟ್ ರಿಸಲ್ಟ್ ನೋಡಿ, 1 ಇಂಟು -1 ಮಾಡಬೇಕು. 1 ಇಂಟು -1 ಮಾಡಿದರೆ -1 ಬರುತ್ತೆ. ಮೈನಸ್ಸು 3 ಇಂಟು -2 ಅಂದರೆ 6 ಆಯಿತು. ಆಲ್ರೆಡಿ ಮೈನಸ್ ಏನಿದೆ, ಸೊ +6 ಆಗುತ್ತೆ. 6 -1 ಅಂದರೆ ಇದು ರಿಸಲ್ಟ್ ಬಂತು 5. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ 3 ಇಂಟು 3 9 ಆಯಿತು. -2 ಇಂಟು 1 ಅಂದರೆ -2, ಆಲ್ರೆಡಿ 2 ಇದೆ. ಸೊ 9 + 2 ಅಂತಂದರೆ 11 ಆಯಿತು. ಇನ್ನು 2 ಇಂಟು -2 ಅಂತಂದರೆ ಇದು ಆನ್ಸರ್ ಆಗುತ್ತೆ -4 -3. -4 -3 ಅಂತಂದರೆ ಎಷ್ಟಾಗುತ್ತೆ, -7 ಆಗುತ್ತೆ. ಓಕೆನಾ? ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ -7. ಸೊ ಎಲ್ಲ ಆನ್ಸರ್ ಬಂದಾದಮೇಲೆ ಏನು ಮಾಡ್ಕೋಬೇಕಪ್ಪ ಅಂದರೆ ಇದನ್ನು, ಈ ವರ್ಕ್ನ ಪೂರ ರಫಲ್ಲಿ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಇದರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದನ್ನು ರಫಲ್ಲಿ ಮಾಡಿ, ಅದಾದಮೇಲೆ ಈ ಬಂದಿರುವಂಥ ರಿಸಲ್ಟ್ ಅಡ್ಜಾಯಿಂಟ್ನ ಫಾಂಟ್ ಮಾಡಬೇಕು. ಅಡ್ಜಾಯಿಂಟ್ ರಿಸಲ್ಟ್ ಏನು ಮಾಡ್ತೀರಾ ಹೇಳಿ? ಅಡ್ಜಾಯಿಂಟ್ ಆಫ್ ಎ ಯಾವ ಥರ ಫಾಂಟ್ ಮಾಡ್ಕೋಬೇಕಪ್ಪ ಅಂದರೆ ಟ್ರಾನ್ಸ್ಪೋಸ್ ಆಫ್ ಅ ಕೋ ಫ್ಯಾಕ್ಟರ್ ಇರುತ್ತೆ. ಸೊ ಹಾಗಾಗಿ ಮೊದಲಿಗೆ ನಾವಿಲ್ಲಿ ಕಂಪ್ಲೀಟಾಗಿ ಈ ಡಿಟರ್ಮೆಂಟ್ ವ್ಯಾಲ್ಯೂಸ್ಗಳನ್ನ ಬರ್ಕೋಬೇಕು. ಅಂದರೆ ಕೋ ಫ್ಯಾಕ್ಟರ್ ರಿಸಲ್ಟ್ನ ಬರ್ಕೊಂಡು ಅದರದ್ದು ಟ್ರಾನ್ಸ್ಪೋಸ್ ತೊಗೋಬೇಕು ಅಂತ ಅರ್ಥ. ಓಕೆ, ಕೋ ಫ್ಯಾಕ್ಟರ್ ರಿಸಲ್ಟ್ಸ್ ಏನೇನು ಬಂದಿದೆ ನೋಡಿ, 5 5 5 ಫಸ್ಟ್ ರೋ ಆನ್ಸರ್ಸು 5 5 5 ಇದೆ. ಸೆಕೆಂಡ್ ರೋ 3 -13 11, 3 -13 11. ಥರ್ಡ್ ರೋ 9 1 -7, 9 1 -7. ಇದರದ್ದು ಟ್ರಾನ್ಸ್ಪೋಸ್ ತೊಗೊಂಡು ನಾವು ಬರೀಬೇಕಾಗತ್ತೆ. ಟ್ರಾನ್ಸ್ಪೋಸ್ ತೊಗೊಂಡ್ರೆ ಏನಾಗುತ್ತೆ, 5 5 5. ರೋ ಇದ್ದು ಸೆಕೆಂಡ್ ಕಾಲಮ್ ಆಗುತ್ತೆ, 3 -13 11. ಥರ್ಡ್ ರೋ ಇದ್ದು ಥರ್ಡ್ ಕಾಲಮ್ 9 1 -7. ಇದಾಯಿತು ನಿಮ್ಮದು ಕಂಪ್ಲೀಟಾಗಿ ಅಡ್ಜಾಯಿಂಟ್ ಆನ್ಸರ್. ನಮಗೆ ಬೇಕಾಗಿರೋದು ಎ ಇನ್ವರ್ಸ್ ಫಾರ್ಮುಲಾ ಏನಾಗುತ್ತೆ ನೋಡಿ. ಎ ಇನ್ವರ್ಸ್ ಫಾರ್ಮುಲಾ ಆಗುತ್ತೆ 1/(= ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಇವೆಲ್ಲ ಫಾರ್ಮುಲಾಸ್ ಬರೀಲೇಬೇಕಾಗುತ್ತೆ ನೋಡಿ. ಸೊ 1/(= ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಎಷ್ಟು ಬಂದಿದೆ, 40 ಬಂದಿದೆ. ಸೊ 40ನ ಇಲ್ಲಿ ಫಿಲಪ್ ಮಾಡಿ, 40 ಆಯ್ತಾ. ಅದಾದಮೇಲೆ ಅಡ್ಜಾಯಿಂಟ್ ಆಫ್ ಎ ಆನ್ಸರ್ ಎಷ್ಟು ಬಂದಿದೆ, 5 5 5 3 -13 11 9 1 -7. ಓಕೆ, ಎ ಇನ್ವರ್ಸ್ ಸಿಕ್ತು. ಸೊ ಇವಾಗ ನೆಕ್ಸ್ಟ್ ನಾವು ಫೈಂಡ್ ಮಾಡಬೇಕಾಗಿರೋದು ಆ್ಯಕ್ಚುಲಿ ಈ ಎಕ್ಸ್ ಮ್ಯಾಟ್ರಿಕ್ಸ್ ಅಂದರೆ XYZ ವ್ಯಾಲ್ಯೂ. ಎಕ್ಸ್ = ಏನಿದೆ ಫಾರ್ಮುಲಾ ಅಂತಂದರೆ ಎ ಇನ್ವರ್ಸ್ ಇಂಟು ಬಿ ಅಂತ ಇದೆ. ಓಕೆ, ಎಕ್ಸ್ = ಎ ಇನ್ವರ್ಸ್ ಆನ್ಸರ್ ಇಲ್ಲಿ ಆಲ್ರೆಡಿ ಸಿಕ್ಕಿದೆ, 1/40 ಇಂಟು ಬ್ರ್ಯಾಕೆಟ್ ಎಷ್ಟಿದೆ ಆನ್ಸರು, 5 5 5 3 -13 11 9 1 -7 ಇದೆ. ಅದಾದಮೇಲೆ ಬಿ ಮ್ಯಾಟ್ರಿಕ್ಸ್ ಏನಿದೆ ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ ಬರ್ಕೊಂಡಿದ್ವಿ, 5 -4 3. ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಓಕೆ, ಮಲ್ಟಿಪ್ಲೈ ಮಾಡಿ, ಇದು 1/40. ಇವಾಗ ನಾನು ಇದು 1/40ನ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಈ ವ್ಯಾಲ್ಯೂ ಮ್ಯಾಟ್ರಿಕ್ಸಸ್ನ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡಿ,
ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. 5 ಇಂಟು 5 25 ಆಯಿತು. 3 ಇಂಟು -4 ಅಂದರೆ ಪ್ಲಸ್ ಮೈನಸ್ ಆಗುತ್ತೆ, ಇದು 12 ಆಯಿತು. 9 ಇಂಟು 3 ಇದೆ, ಸೊ 9 ಇಂಟು 3 ಅಂತಂದರೆ ಇದಾಗುತ್ತೆ ಪ್ಲಸ್ಸು 27 ಆಯಿತು. ಓಕೆನಾ, ಇದು ಮುಗೀತು. ಇನ್ನು ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ಗೆ 5 ಇಂಟು 5 ಮತ್ತೆ 25 ಆಯಿತು. ಮೈನಸ್ ಪ್ಲಸ್ ಆಗುತ್ತೆ. 13 ಇಂಟು 4 ಮಾಡಬೇಕು. 13 ಇಂಟು 4 52 ಆಗುತ್ತೆ. ಆಮೇಲೆ 1 ಇಂಟು 3 ಅಂದರೆ ಇದು +3 ಆಯಿತು. ಇನ್ನು ಥರ್ಡ್ ರೋ ಇಂದ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿ. 5 ಇಂಟು 5 ಮತ್ತು 25 ಆಯಿತು. ಇದು ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. 11 ಇಂಟು 4 44 ಆಗುತ್ತೆ. 7 ಇಂಟು 3 ಮಾಡಬೇಕು. ಪ್ಲಸ್ ಮೈನಸ್ 7 ಇಂಟು 3 21 ಆಯಿತು. ಆಯಿತಾ. ಸೊ ಇವಾಗ ಇದನ್ನು ಪೂರ ಸಿಂಪ್ಲಿಫೈ ಮಾಡಿ 1/40 ಇಂಟು ಬ್ರ್ಯಾಕೆಟ್. ಓಕೆ, ಸೊ ಇದನ್ನು ಪೂರ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. ಇವಾಗ ಎಷ್ಟೆಷ್ಟಾಗುತ್ತೆ ನೋಡಿ, 25 ಪ್ಲಸ್ 27 ಇವೆರಡು ಮೊದಲಿಗೆ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ 52 ಆಗುತ್ತಾ. 52 ಮೈನಸ್ 12 ಅಂತಂದರೆ 40 ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಬನ್ನಿ. ಸೊ ಇಲ್ಲೇನಿದೆ ನೋಡಿ, 52 ಪ್ಲಸ್ 3 ಮಾಡಿದರೆ 55. 55 ಪ್ಲಸ್ 25 ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ 80. ಓಕೆನಾ. ಇನ್ನು ನೆಕ್ಸ್ಟ್ ಬನ್ನಿ. ನೆಕ್ಸ್ಟಲ್ಲಿ ಏನಿದೆ, 25 ಇದೆ. ಇಲ್ಲಿ ಮೊದಲಿಗೆ ಮೈನಸ್ನ ಆ್ಯಡ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ ನೋಡಿ, 44 ಮೈನಸ್ 21 ಅಂತಂದರೆ ಇದು 5 ಆಯಿತು, ಇದು 2 ಪ್ಲಸ್ 1 ಅಂದರೆ 65 ಆಯಿತು. 65 ಮೈನಸ್ ಏನಿದೆ ಪ್ಲಸ್ 25 ಇದೆ, ಅಂದರೆ ಇದಾಗುತ್ತೆ -40. ಓಕೆನಾ. ಸೊ ಅದು ಈ 3 ರಿಸಲ್ಟ್. ಇವಾಗ 40ಇಂದ ಡಿವೈಡ್ ಮಾಡ್ಕೊಂಬಿಡಿ, ನಮಗೆ ಸಿಗುತ್ತೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂದರೆ ಏನು ತೊಗೊಂಡಿದ್ದು ನಾವು, ಎಕ್ಸ್ ವೈ ಝೆಡ್ ಆನ್ಸರ್ಸ್ ಇಸ್ ಈಕ್ವಲ್ಸ್ ಟು 40ನ ಡಿವೈಡ್ ಮಾಡಿದರೆ 41 ಅಂದರೆ 1 ಆಯಿತು. 40ಇಂದ 2 ಡಿವೈಡ್ ಆಗುತ್ತೆ ಅಂದರೆ 40 ಇಂಟು 2 ಮಾಡಿದರೆ 80 ಬರುತ್ತೆ. ಓಕೆ, 2 ಆಯಿತು. ಇದು ಮತ್ತೆ -1 ಆಯಿತು. ಸೊ ಇದಾಗಿದೆ ನಿಮ್ಮ ಆನ್ಸರ್. ಎಕ್ಸ್ ಇಸ್ ಈಕ್ವಲ್ಸ್ ಟು 1, ವೈ ಇಸ್ ಈಕ್ವಲ್ಸ್ ಟು 2, ಝೆಡ್ ಇಸ್ ಈಕ್ವಲ್ಸ್ ಟು -1. ಸೊ ಇದು 3 ವ್ಯಾಲ್ಯೂಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಿದ್ದಾಗಿದೆ. ಎಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ಇದು ಮಾಡಿದ್ದು ಕರೆಕ್ಟ್ ಚೆಕ್ ಮಾಡಿ ನೋಡ್ಬೋದು ನೀವು. ಇದರ ವ್ಯಾಲ್ಯೂಸಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಫಿಲಪ್ ಮಾಡಿ ನಿಮಗೆ ಆನ್ಸರ್ ಕೂಡ ಚೆಕ್ ಮಾಡ್ಬೋದು. ನೀವು ಬೇಕಿದ್ದರೆ ಲಾಸ್ಟಲ್ಲಿ ಬೇಕಿದ್ರೆ ಫಿಲಪ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಹಾಕಿದರೆ ಎಷ್ಟಾಗುತ್ತೆ ನೋಡಿ, ನಾನು ಇಲ್ಲಿ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇದೆ, ವೈ ಇಸ್ ಈಕ್ವಲ್ಸ್ ಟು 2 ಇದೆ, ಝೆಡ್ ಇಸ್ ಈಕ್ವಲ್ಸ್ ಟು -1 ಇದೆ. ಸೊ 3 ಇಂಟು 1 ಆಯಿತು, ಮೈನಸ್ ವೈ ಇಸ್ ಈಕ್ವಲ್ಸ್ ಎಷ್ಟು ಬಂದಿದೆ, 2 ಬಂದಿದೆ, ಝೆಡ್ ಇಸ್ ಈಕ್ವಲ್ಸ್ ಟು -1 ಇದೆ. ಓಕೆ, 3 ಇಂಟು 1 3, -2 ಮೈನಸ್ +2 ಆಯ್ತು ಇದು. ಸೊ +2 -2 ಕ್ಯಾನ್ಸಲ್ ಆಗಿ ಉಳಿತು ಎಷ್ಟು, 3 ಇದೇನ ಆನ್ಸರು. ಅಂದರೆ ನೀವು ಮಾಡಿರುವಂಥ ಆನ್ಸರ್ ಇದು 100% ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ, ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್ ಇದು ಪೂರ. ಸೊ ಭಾಳ ಸಿಂಪಲ್ ಆಗಿದೆ. ನೀವು ಯಾವುದು ಈ ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ಈಸಿಯಾಗಿ ಮತ್ತು ಫಾಸ್ಟಾಗಿ ಮಾಡ್ಬೋದು, ಅದು ಎರರ್ ಫ್ರೀ ಆಗಿ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 42 ಬರೋದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ. ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು. y is equals to tan inverse of x whole square ಅಂತ ಕೊಟ್ಟಿದ್ದಾರೆ. ಶೋ ದ್ಯಾಟ್ ಇಲ್ಲೊಂದು ಇಕ್ವೇಷನ್ ಕೊಟ್ಟಿರ್ತಾರೆ, ಇದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, ಇದು ಭಾಳಷ್ಟು ಸತಿ ರಿಪೀಟೆಡ್ ಆಗಿರುವಂಥ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅಷ್ಟೇ ಈಸಿ ಆಗಿರುವಂಥ ಕ್ವಶನ್ ನೋಡಿ. ಯಾವ ಥರ ಮಾಡಬೇಕಂದ್ರೆ, ಮೊದಲಿಗೆ ಕ್ವಶನ್ ನಾನು ಇಲ್ಲಿ ಬರಿತಾ ಇದ್ದೀನಿ, tan inverse of x whole square ಅಂತಿದೆ. ಸೊ ಮೊದಲಿಗೆ ನಾವು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಕೊತೀರಾ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ಇದು dy/dx ಇಸ್ ಈಕ್ವಲ್ಸ್ ಟು ಇಲ್ಲೇನಿದೆ tan inverse ಆಫ್ ಎಕ್ಸ್ ಇದೆ. ಮೊದಲು ಇದನ್ನು ಕಂಪ್ಲೀಟಾಗಿ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತಾ. ಓಕೆ, 2x ಎಕ್ಸ್ ಜಾಗದಲ್ಲಿ ಏನಿದೆ tan inverse ಆಫ್ ಎಕ್ಸ್ ಇದೆ. ಸೊ ಇವಾಗ ಎಕ್ಸ್ಟ್ರಾ ಪಾರ್ಟ್ ಏನಾಯಿತು, tan inverse ಅಂದರೆ ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. tan inverse ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನೋಡಿ, 1/1 + x² ಇದೆ. ಓಕೆ, ಸೊ ಇದಾದಮೇಲೆ ಯಾವಾಗಲೂ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಾದರೂ ಬಂದರೆ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಡಿವೈಡೆಡ್ ಬೈ ಇದು ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ, 1 + x². ಸೊ ನಾನು ಇದನ್ನು ಕಂಪ್ಲೀಟಾಗಿ y1 ಅಂತ ಡಿನೋಟ್ ಮಾಡ್ತೇನೆ, ಯಾಕಂದರೆ ಇದು ಡಿಫ್ರೆನ್ಷಿಯೇಷನ್ ಫಸ್ಟ್ ಆರ್ಡರ್ ಇದೆ. ಓಕೆ, ಇನ್ನು ಉಳಿತಷ್ಟು ಇಲ್ಲಿ 2 ಇಂಟು tan inverse ಆಫ್ ಎಕ್ಸ್. ಇವಾಗ ಮತ್ತೊಂದು ಸತಿ ನಾನು ಡಿಫ್ರೆನ್ಷಿಯೇಟ್ ಮಾಡ್ಕೊತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆಗೇನಾಗುತ್ತೆ, ಇಲ್ಲಿ u ಇಂಟು ವಿ ಇದೆಯಾ. ಸೊ u ಇಂಟು ವಿ ಇದ್ದಾಗ ಏನು ಮಾಡ್ಕೊತೀರಾ, u ಇಂಟು ಫಸ್ಟ್ ಒಂದು ಡಿಫ್ರೆನ್ಷಿಯೇಟ್ ಮಾಡಬೇಕು, ಒಂದು ಆ್ಯಸ್ ಇಟ್ ಈಸ್ ಇಡ್ತೀರಾ. ಓಕೆ, 1 + x² ಆ್ಯಸ್ ಇಟ್ ಈಸ್ ಬರೀತೀರಾ. y1 ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ y2 ಆಗುತ್ತೆ. ಪ್ಲಸ್ ಇವಾಗ y1 ಆ್ಯಸ್ ಇಟ್ ಈಸ್ ಬರೀತಾರೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ, 1 ಡಿಫ್ರೆನ್ಷಿಯೇಷನ್ 0, x² ಡಿಫ್ರೆನ್ಷಿಯೇಷನ್ 2x ಆಯಿತು, ಇಸ್ ಈಕ್ವಲ್ಸ್ ಟು 2 ಇಂಟು ಇಲ್ಲೇನಿದೆ ಮತ್ತೆ tan inverse x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮತ್ತು ಇದು 1 + x² ಆಗುತ್ತೆ. ಈ 1 + x² ಈ ಸೈಡ್ ತೊಗೊಂಡು ಮಲ್ಟಿಪ್ಲೈ ಮಾಡಬೇಕು, ಇಲ್ಲಾಂದರೆ ಹೋಲ್ ಟರ್ಮಿಗೆ ಮಲ್ಟಿಪ್ಲೈಡ್ ವಿತ್ 1 + x² ಮಾಡಿ. ಇಲ್ಲಿ ಆಲ್ರೆಡಿ ಇದೆ 1 + x² ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ. 1 +
ಎಕ್ಸ್ ಸ್ಕ್ವೇರ್ ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡಿದಾಗ ಇದು ಸ್ಕ್ವೇರ್ ಆಯಿತು. ಇಲ್ಲೇನಾಯ್ತು ಇದು y2 ಆ್ಯಸ್ ಇಟ್ ಇದೆ. ಇಲ್ಲಿ ಆಲ್ರೆಡಿ ಎಷ್ಟಿದೆ 2x ಇದೆ. ಇದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ y1 ಆ್ಯಸ್ ಇಟ್ ಇಸ್ ಬರೀತೀರಾ. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಡಿನಾಮಿನೇಟರ್ ನ್ಯೂಮಿನೇಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಉಳಿದೆಷ್ಟು 2 ಮಾತ್ರ ಬಂದುಬಿಡ್ತಾ ನಿಮ್ಗೆ ಆನ್ಸರ್ ನೋಡಿ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್ 2x ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ y1 ಈಸ್ ಈಕ್ವಲ್ಸ್ ಟು 2. ಇದಾಗಿದೆ ನಿಮ್ಮ ಆನ್ಸರ್. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನೀವು 5 ಮಾರ್ಕ್ಸ್ನ ತೊಗೊಳ್ಬೋದಾಗಿದೆ ನೋಡಿ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ ಸ್ಟೂಡೆಂಟ್ಸ್, ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 43ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 43 ಏನಿದೆ, ದ ಲೆಂತ್ ಆಫ್ ಎಕ್ಸ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಈಸ್ ಡಿಕ್ರೀಸಿಂಗ್ ಆ್ಯಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಇಲ್ಲಿ ಡಿಕ್ರೀಸಿಂಗ್ ಆಗ್ತಾ ಇದೆ. ಅದೇ ರೀತಿ ಹೇಳ್ತಾ ಇದ್ದಾರೆ ನೋಡಿ, ವಿತ್ y ಈಸ್ ಇನ್ಕ್ರೀಸಿಂಗ್ ಆ್ಯಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಪರ್ ಮಿನಿಟ್. ವಾಯಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇದೆ. ವೆನ್ ಎಕ್ಸ್ ಇಸ್ 10 ಸೆಂಟಿಮೀಟರ್ y ಈಸ್ 6 ಸೆಂಟಿಮೀಟರ್ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಫಸ್ಟ್ ಒನ್ ಪ್ಯಾರಾಮೀಟರ್ ಕೇಳಿದ್ದಾರೆ. ಅದಾದಮೇಲೆ ದ ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ಕೇಳಿದ್ದಾರೆ. ಇದು ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ನೋಡಿ. ಓಕೆ, ಸೊ ಮೊದಲಿಗೆ ಏನು ಕೊಟ್ಟಿದ್ದಾರೆ, ಗಿವನ್ ಅವ್ರು ಕೊಟ್ಟಿರೋದಿಲ್ಲಿ ಡಿಕ್ರೀಸಿಂಗ್ ಆ್ಯಟ್ ದ ಪಾಯಿಂಟ್ ಆಫ್ 3 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅದು ಎಕ್ಸ್ ಮೇಲೆ ಅಂದರೆ ಏನಾಗುತ್ತೆ ಇದು ರಿಸಲ್ಟು dx by dt with respect to time. ಓಕೆ, ಸೊ dx by dt ಕೊಟ್ಟಿದ್ದಾರೆ. ಎಷ್ಟು ಹೇಳಿದ್ದಾರೆ, ಡಿಕ್ರೀಸಿಂಗ್ ಟು 3 ಅಂತಂದರೆ, ಡಿಕ್ರೀಸಿಂಗ್ ಅಂತಂದರೆ ಇದು -3 ಆಗಿರುತ್ತೆ. ಓಕೆನಾ. ಆ್ಯಂಡ್ ಅದೇ ರೀತಿ ಏನು ಹೇಳಿದ್ದಾರೆ ನೋಡಿ, y ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಅಂದರೆ ಇದು dy by dt ಇದು ಎಷ್ಟಾಗಿರುತ್ತೆ ಅಂದರೆ 2 ಆಗಿದೆ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಓಕೆ, ಇವೆರಡು ಗಿವನ್ ರಿಸಲ್ಟು. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅವರು, ಫಸ್ಟ್ ಕ್ವಶನ್ ಕೇಳಿರೋದು ಪ್ಯಾರಾಮೀಟರ್ದು. ಸೊ ಪ್ಯಾರಾಮೀಟರ್ನ ನಾವಿಲ್ಲಿ ಫೈಂಡ್ ಮಾಡಬೇಕು. ಏನಿದೆ ಹೇಳಿ ಪ್ಯಾರಾಮೀಟರ್ ಅಂದರೆ ಪಿ ಈಸ್ ಈಕ್ವಲ್ಸ್ ಟು ಬರಿತಾ ಇದೆ ನೋಡಿ, ಪಿ ಈಸ್ ಈಕ್ವಲ್ಸ್ ಟು 2 ಇಂಟು ಎಕ್ಸ್ ಪ್ಲಸ್ ವೈ. ಓಕೆ, ಸೊ ಇದಕ್ಕೆ ಏನು ಮಾಡ್ಕೋಬೇಕು, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ಏನಾಗುತ್ತೆ, ಡಿ ಪಿ ಡಿವೈಡೆಡ್ ಬೈ ಡಿ ಟಿ 2 ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಡಿ ವೈ ಬೈ ಡಿ ಟಿ ಆಗುತ್ತೆ. ಸೊ ಆಲ್ರೆಡಿ ನಮಗೆ ವ್ಯಾಲ್ಯೂಸ್ ಗೊತ್ತಿದ್ದಾವೆ. ಡಿ ಎಕ್ಸ್ ಬೈ ಡಿ ಟಿ ಆನ್ಸರ್ ಎಷ್ಟಿದೆ, -3 ಇದೆ. ಡಿ ವೈ ಬೈ ಡಿ ಟಿ ಆನ್ಸರ್ +2 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಪ್ಲಸ್ ಇದು 2 ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ, ಪ್ಲಸ್ ಮೈನಸ್ ಆಗಿದ್ದು -1 ಬರುತ್ತೆ. ಓಕೆ, -2 ಇಂಟು 1 ಅಂದರೆ -2 ಆಯಿತು. ಓಕೆನಾ. ಸೊ ಅಂದರೆ ಡಿ ಪಿ ಬೈ ಡಿ ಟಿ ಆನ್ಸರ್ ಆಯಿತು -2 ಸೆಂಟಿಮೀಟರ್ ಪರ್ ಮಿನಿಟ್. ಓಕೆ, ಸೊ ಡಿ ಪಿ ಬೈ ಡಿ ಟಿ ಈಸ್ ಈಕ್ವಲ್ಸ್ ಎಷ್ಟು ಬಂತು, -2 ಸೆಂಟಿಮೀಟರ್ ಪರ್ ಮಿನಿಟ್. ಇನ್ನು ನೆಕ್ಸ್ಟು ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ. ಸೆಕೆಂಡ್ ಕ್ವಶನ್ ಕೇಳಿರೋದವರು ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್. ಓಕೆ, ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ಏರಿಯಾ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಈಸ್ ಈಕ್ವಲ್ಸ್ ಟು ಏನಿದೆ ರಿಸಲ್ಟು, ಎ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ವೈ ಅಂತ ತೊಗೊತೀರಾ. ಇಲ್ಲಿನೂ ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಡಿ ಎ ಬೈ ಡಿ ಟಿ ರೆಸ್ಪೆಕ್ಟ್ ಟು ಟಿ ಮಾಡಿದ್ದೀರಾ ಅಂದರೆ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಆಗುತ್ತೆ. ಯು ಇಂಟು ವಿ ಫಾರ್ಮುಲಾ ಅಂದರೆ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀರಾ, ಇಲ್ಲಿ ಡಿ ವೈ ಬೈ ಡಿ ಟಿ ಬರೀತೀರಾ, ಪ್ಲಸ್ಸು ಇಲ್ಲಿ ವೈ ಆ್ಯಸ್ ಇಟ್ ಈಸ್ ಬರೀತೀರಾ, ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರೀತೀರಾ. ಸೊ ಇವಾಗ ಆಲ್ರೆಡಿ ನಮಗೆ ವ್ಯಾಲ್ಯೂಸ್ ಗೊತ್ತಿದ್ದಾವೆ. ಏನೇನು ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅವೆಲ್ಲನ ಫಿಲಪ್ ಮಾಡ್ತಾ ಹೋಗಿ. ಸೊ ಇವಾಗ ಎಕ್ಸ್ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಆಲ್ರೆಡಿ ಕೊಟ್ಟಿರೋದು ಎಕ್ಸ್ ವ್ಯಾಲ್ಯೂಸ್ 10 ಅಂತಿದೆ. ಸೊ 10 ಫಿಲಪ್ ಮಾಡಿ. ಡಿ ವೈ ಬೈ ಡಿ ಟಿ ಆನ್ಸರ್ ಎಷ್ಟು ಕೊಟ್ಟಿದೆ, ಎಷ್ಟು ಬಂದಿದೆ, ಆಲ್ರೆಡಿ ಅವ್ರು ಕೊಟ್ಟಿರೋದು ಡಿ ವೈ ಬೈ ಡಿ ಟಿ ರಿಸಲ್ಟ್ 2 ಇದೆ, ಪ್ಲಸ್ ವೈ ರಿಸಲ್ಟ್ ಅವ್ರು ಕೊಟ್ಟಿರೋದು 6, ಆಮೇಲೆ ಇದು -3 ಇದೆ. ಸೊ ಇದನ್ನು ಪೂರ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ, 10 ಇಂಟು 2 ಅಂದರೆ 20 ಆಯಿತು, ಪ್ಲಸ್ ಮೈನಸ್ 6 ಇಂಟು 3 ಅಂದರೆ 18 ಆಯಿತು. ಸೊ 20 - 18 ಅಂದರೆ ಇದು ಬಂತು ನಮ್ಮದು 2, ಅಂದರೆ ಡಿ ಎ ಬೈ ಡಿ ಟಿ ಆನ್ಸರ್ ಆಯಿತು 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್. ಓಕೆ, ಯಾಕಂದರೆ ಇದು ಏರಿಯಾ ಆಗಿರುತ್ತೆ. ಎಷ್ಟು ಮಾಡಿದರೆ ಸಾಕು ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ. ಭಾಳ ಸಿಂಪಲ್ ಆಗಿದೆಯಲ್ಲ ಇದು ಕ್ವಶನ್.